ನಿನ್ನೆ ದಿನ ಬೆಳಗಾವಿ ನಗರದಲ್ಲಿ ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಈ ಪ್ರಕರಣದ ವಿಚಾರ ಏನು ಅಂತ ಹೇಳಿದ್ರೆ, ಒಂದು ಹುಡುಗ ಸಚಿನ್ ಲಮಾಣಿ ಅಂತ ಹೇಳಿ, ಮತ್ತೆ ಅವನ ರಿಲೇಷನ್ ಆದಂತ ಮುಸ್ಕಾನ್ ಜೊತೆ ನಮ್ಮ ಕೋಟಿಕೆರೆ ಹತ್ರ ಬಂದಿರ್ತಾನೆ. ಬಂದಿರೋ ಸಮಯದಲ್ಲಿ ಒಂದಷ್ಟು ಜನ ಯುವಕರು ಅವ್ರ ಮೇಲೆ ಬಂದು ಹಲ್ಲೆ ನಡೆಸಿರ್ತಾರೆ. ಹಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಪ್ರಕರಣ ದಾಖಲಾಗಿ ಈಗಾಗಲೇ ನಾವು 9 ಜನನ್ನ ದಸ್ತಗಿರಿನೂ ಕೂಡ ಮಾಡಿರ್ತೀವಿ. ಅದರಲ್ಲಿ 7 ಜನ ಮೇಜರ್ ಇರ್ತಾರೆ, ಮತ್ತೆ 2 ಮೈನರ್ ಇರ್ತಾರೆ. ಸೊ ಮೈನರ್ ಇರೋ ಕಾರಣಕ್ಕಾಗಿ 2 ಯುವಕರ ಹೆಸರು ನಾವು ಇಲ್ಲಿ ಹೇಳಲ್ಲ, ಬಟ್ ಮೇಜರ್ ಇರೋರು ನಮಗೆ ಸಿಕ್ಕಿದ್ದಾರೆ. ಮುಖ್ಯ ಪ್ರಕರಣದಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ರೋ ಅದ್ರ ಬಗ್ಗೆ ನಾವು ತನಿಖೆ ಮಾಡಿ ಪರಿಶೀಲನೆ ಮಾಡಿ ಅವರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ. ತನಿಖೆ ಇನ್ನ ಕೈಗೊಂಡಿದ್ದೀವಿ, ಮತ್ತೆ ಇವ್ರ ಮೇಲೆ ಕಠಿಣ ಕ್ರಮ ತಗೊಂತೀವಿ. ಬೆಳಗಾವಿ ನಗರದಲ್ಲಿ ಯಾವುದೇ ರೀತಿ ಇಂಥ ಘಟನೆ ಬಂದ್ರೂ ನಾವು ಯಾವುದೇ ರೀತಿ ಕಂಡೋಲೆನ್ಸ್ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ನಾವು ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ಮತ್ತೆ ಅದೇ ರೀತಿಯಾಗಿನೂ ನಾವು ನಿನ್ನೆ ರಾತ್ರಿ ಎಲ್ಲ ಇವರಿಗೆ ಹುಡುಕಾಟ ಮಾಡಿ ಮತ್ತೆ ಎಲ್ಲ ರೀತಿ ಪ್ರಯತ್ನ ಪಟ್ಟು ದಸ್ತಗಿರಿ ಮಾಡಿದ್ವಿ. ಸೊ ಈಗ ಈಗಾಗಲೇ ಸ್ಪಾಟ್ನ ವಿಸಿಟ್ ಮಾಡಿದ್ದೀನಿ. ಸ್ಪಾಟ್ನ ವಿಸಿಟ್ ಮಾಡಿದ ಸಮಯದಲ್ಲಿ ನಾನು ಏನ್ ಕಂಡೆ ಅಂತ ಹೇಳಿದ್ರೆ, ಅಲ್ಲಿ ನಮ್ದು ಕಿಲ್ಲಕೆರೆ ಒಂದು ಪಾರ್ಕ್ ಇದೆ. ಪಾರ್ಕಿನ ಪಕ್ಕದಲ್ಲಿ ಒಂದು ಚಿಕ್ಕ ಮಾರ್ಗ ಇದೆ. ಮಾರ್ಗ ಪಕ್ಕದಲ್ಲಿ ಒಂದು ಮನೆ ಇದೆ. ಮನೆ ಎದುರುಗಡೆ ಒಂದು ಶೆಡ್ ಇದೆ. ಆ ಶೆಡ್ ಅಲ್ಲಿ ಕರ್ಕೊಂಡೋಗಿ ಹುಡುಗಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಮಾಹಿತಿ ಇದೆ. ಸೊ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಸೊ ಅಲ್ಲಿ ಫೆನ್ಸಿಂಗ್ ಕೊರತೆ ಇದೆ. ಸೊ ಈ ಒಂದು ನಿಟ್ಟಲ್ಲಿ ನಾವು ಕಾರ್ಪೊರೇಷನ್ ಅಥಾರಿಟಿಸ್ಗೂ ಬರಿತೀವಿ, ಮತ್ತೆ ಮುಂದಿನ ದಿನಗಳಲ್ಲಿ ಅದನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ತೀವಿ. ಮತ್ತೆ ಮನೆ ಮಾಲೀಕಂದ ಏನಾನ ಪಾತ್ರ ಇದೆ ಅಂತ ಹೇಳಿ ನಾವು ಈಗಲೂ ಚೆಕ್ ಮಾಡ್ತಿದೀವಿ. ಚೆಕ್ ಮಾಡಿ ಏನಾನ ಕಂಡು ಬಂದ್ರೆ ಅವ್ರ ಮೇಲೂ ನಾವು ಕಠಿಣ ಕ್ರಮ ಜರುಗಿಸ್ತೀವಿ. ಎಲ್ಲ ಇಲ್ಲಿನವ್ರೆ ನಗರದಲ್ಲಿ. ನಾವು ಇದನ್ನ ತನಿಖೆ ಮಾಡಿ ಇದ್ರ ಬಗ್ಗೆ ತಿಳ್ಕೊಂತೀವಿ. ಈಗಾಗಲೇ ನಾವು ದಸ್ತಗಿರಿ ಮಾಡಿದವ್ರದ್ದು ಲಿಸ್ಟ್ ಇದೆ. ಮೊದಲನೇವನೊಂದು ಮೊಹಮ್ಮದ್ ಅಂತ ಹೇಳಿ, ಮತ್ತೆ ಇನ್ನೊಬ್ನು ಆತಿಫ್ ಅಂತ ಇದ್ದಾನೆ, ಮತ್ತೆ 3ನೇವನು ಮೊಹಮ್ಮದ್ ಅಮನ್ ಅಂತ ಒಬ್ನಿದ್ದಾನೆ, ಮತ್ತೆ 4ನೇವನು ಸೈಫುಲಿ ಅಂತ ಒಬ್ನಿದ್ದಾನೆ, ಮತ್ತೆ ನಾನು ನಿಮ್ಗೆ ಪ್ರೆಸ್ ನೋಟ್ ಅಲ್ಲಿ ಕೊಡ್ತೀನಿ, ಲಿಸ್ಟ್ ಕೊಡ್ತೀನಿ ತಮಗೆ. ಮತ್ತೆ ಇನ್ನೊಬ್ನು ರಿಹಾನ್ ಅಂತ ಇದ್ದಾನೆ, ಮತ್ತೆ ಉಮರ್ ಸಾದಿಕ್ ಅಂತ ಇದ್ದಾನೆ, ಮತ್ತೆ ಆಜಾನ್ ಅಬಿದಾನ್ ಅಂತ ಇದ್ದಾನೆ. ಸೊ ಇವರು 7 ಜನ ನಾವು ದಸ್ತಗಿರಿ ಮಾಡಿದೀವಿ. ಎಲ್ಲ ಮೇಜರ್ ಇದ್ದಾರೆ. ಮತ್ತೆ ಇನ್ನಿಬ್ರು ಮೈನರ್ ಇರೋ ಕಾರಣಕ್ಕಾಗಿ ಅವ್ರ ಹೆಸರು ನಾನು ಮೀಡಿಯಾಲಿ ಪ್ರಸ್ತಾವ ಮಾಡಿದ್ದೀನಿ. ಈಗ ಮೇನ್ ಇನ್ವಾಲ್ವ್ಮೆಂಟ್ ಆಗಿರೋರು ನಾವು ಇವ್ರನ್ನೆಲ್ಲಾನು ಆಲ್ರೆಡಿ ಅರೆಸ್ಟ್ ಮಾಡಿದೀವಿ. ಇನ್ನ ನೆಕ್ಸ್ಟ್ ನಾವು ಅಕ್ಕಪಕ್ಕ ಸಿಸಿಟಿವಿ ಕ್ಯಾಮ್ರಾದೆಲ್ಲ ಪರಿಶೀಲನೆ ಮಾಡ್ತಿದೀವಿ. ಇನ್ಯಾವ್ದನ್ನ ಪಾತ್ರ ಇದೆ ಅವ್ರಿಗೂ ಅರೆಸ್ಟ್ ಮಾಡ್ತೀವಿ. ನಾನು ಅದ್ರ ಬಗ್ಗೆ ಚೆಕ್ ಮಾಡ್ತೀನಿ. ಥ್ಯಾಂಕ್ ಯು. ಇಲ್ಲ, ಪ್ರಶ್ನೆ ಯೂಶಲಿ ಆ ಮೀಡಿಯಾ ಗ್ರೂಪ್ ಫ್ರೆಂಡ್ಸ್ ಅಂತ ಒಂದು ಗ್ರೂಪ್ ಇದೆ.